ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕಲ್ಮಠದ ಗುರುಭವನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾನ್ವಿ ಘಟಕದ ವತಿಯಿಂದ ಉಚಿತ ಸ್ಪರ್ಧಾತ್ಮಕ ತರಬೇತಿ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ಕಾರ್ಯಾಗಾರವನ್ನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಚಂದ, ಕಲ್ಯಾಣ ಕರ್ನಾಟಕ ಭಾಗದ ಯುವಕ ಯುವತಿಯರು ಉನ್ನತ ಹುದ್ದೆಗಳನ್ನು ಪಡೆದಾಗ ಮಾತ್ರ ಈ ಭಾಗ ಬದಲಾವಣೆ ಸಾಧ್ಯತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಬೇಕಾದ ಕೌಶಲ್ಯಗಳನ್ನು ತಿಳಿಸಿಕೊಡಲು ಈ ಉಚಿತ ತರಬೇತಿ ಆಯೋಜಿಸಲಾಗಿದೆ ಎಂದರು. ಕಾರ್ಯಾಗಾರದಲ್ಲಿ ನುರಿತ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಮಾರ್ಗದರ್ಶನ ನೀಡಿದರು. ಮಾನ್ವಿ, ಸಿರವಾರ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗಗಳಿಂದ ಆಗಮಿಸಿದ್ದ ನೂರಾರು ಆಕಾಂಕ್ಷಿಗಳು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ತರಬೇತಿಯ ಸದುಪಯೋಗ ಪಡೆದುಕೊಂಡಿದ್ದಾರೆ. ನಿಮ್ಮನ್ನ ಉದ್ಘಾಟಿಸತಕ್ಕಂಥ ಶ್ರೀ ಗಿರೀಶ್ವರ ಸಂಗಾವಿ IPS ಬಂದಿಖಾನೆ DIC ಬೆಂಗಳೂರು ಸಾಹೇಬರು, ಪೂಜ್ಯರಿಗೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲ ಹಿರಿಯರಿಗೂ, ಅಧಿಕಾರಿಗಳಿಗೂ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯರೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ವೀರಶೈವ ಮಹಾಸಭಾ ನಮ್ಮೆಲ್ಲರಿಗೂ ಶುಭಾಶಯ ಕೊಡ್ತಾ ನನ್ನ ಆರ್ಥಿಕ ಭಾಷೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಹಾಸಭಾ ಮಾನ್ವಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಚಂದ್ರ ಸರ್ ಅವರು ಈ ಸಮಾಜ ವತಿಯಿಂದ ನಡೆದುವಂತಿರತಕ್ಕಂಥ ದಾರಿ, ಅದರಲ್ಲೂ ವಿಶೇಷವಾಗಿ ಅವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನಿಮ್ಮನ್ನ ಪ್ರೋತ್ಸಾಹಿಸಿಕೊಂಡ ಉದ್ಘಾಟಿಸತಕ್ಕಂಥ ಶ್ರೀ ಗಿರೀಶ್ವರ ಸಂಗಾವಿ IPS ಬಂದಿಖಾನೆ DIC ಬೆಂಗಳೂರು ಸಾಹೇಬರು, ಪೂಜ್ಯರಿಗೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲ ಹಿರಿಯರಿಗೂ, ಅಧಿಕಾರಿಗಳಿಗೂ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯರೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ವೀರಶೈವ ಮಹಾಸಭಾ ನಮ್ಮೆಲ್ಲರಿಗೂ ಶುಭಾಶಯ ಕೊಡ್ತಾ ನನ್ನ ಆರ್ಥಿಕ ಭಾಷೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಹಾಸಭಾ ಮಾನ್ವಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಚಂದ್ರ ಸರ್ ಅವರು ಈ ಸಮಾಜ ವತಿಯಿಂದ ನಡೆದುವಂತಿರತಕ್ಕಂಥ ದಾರಿ, ಅದರಲ್ಲೂ ವಿಶೇಷವಾಗಿ ಅವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನಿಮ್ಮನ್ನ ಪ್ರೋತ್ಸಾಹಿಸಿಕೊಂಡ ಉದ್ಘಾಟಿಸತಕ್ಕಂಥ ಶ್ರೀ ಗಿರೀಶ್ವರ ಸಂಗಾವಿ IPS ಬಂದಿಖಾನೆ DIC ಬೆಂಗಳೂರು ಸಾಹೇಬರು, ಪೂಜ್ಯರಿಗೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲ ಹಿರಿಯರಿಗೂ, ಅಧಿಕಾರಿಗಳಿಗೂ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯರೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ವೀರಶೈವ ಮಹಾಸಭಾ ನಮ್ಮೆಲ್ಲರಿಗೂ ಶುಭಾಶಯ ಕೊಡ್ತಾ ನನ್ನ ಆರ್ಥಿಕ ಭಾಷೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಹಾಸಭಾ ಮಾನ್ವಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಚಂದ್ರ ಸರ್ ಅವರು ಈ ಸಮಾಜ ವತಿಯಿಂದ ನಡೆದುವಂತಿರತಕ್ಕಂಥ ದಾರಿ, ಅದರಲ್ಲೂ ವಿಶೇಷವಾಗಿ ಅವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನಿಮ್ಮನ್ನ ಪ್ರೋತ್ಸಾಹಿಸಿಕೊಂಡ ಉದ್ಘಾಟಿಸತಕ್ಕಂಥ ಶ್ರೀ ಗಿರೀಶ್ವರ ಸಂಗಾವಿ IPS ಬಂದಿಖಾನೆ DIC ಬೆಂಗಳೂರು ಸಾಹೇಬರು, ಪೂಜ್ಯರಿಗೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲ ಹಿರಿಯರಿಗೂ, ಅಧಿಕಾರಿಗಳಿಗೂ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯರೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ವೀರಶೈವ ಮಹಾಸಭಾ ನಮ್ಮೆಲ್ಲರಿಗೂ ಶುಭಾಶಯ ಕೊಡ್ತಾ ನನ್ನ ಆರ್ಥಿಕ ಭಾಷೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಹಾಸಭಾ ಮಾನ್ವಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಚಂದ್ರ ಸರ್ ಅವರು ಈ ಸಮಾಜ ವತಿಯಿಂದ ನಡೆದುವಂತಿರತಕ್ಕಂಥ ದಾರಿ, ಅದರಲ್ಲೂ ವಿಶೇಷವಾಗಿ ಅವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನಿಮ್ಮನ್ನ ಪ್ರೋತ್ಸಾಹಿಸಿಕೊಂಡ ಉದ್ಘಾಟಿಸತಕ್ಕಂಥ ಶ್ರೀ ಗಿರೀಶ್ವರ ಸಂಗಾವಿ IPS ಬಂದಿಖಾನೆ DIC ಬೆಂಗಳೂರು ಸಾಹೇಬರು, ಪೂಜ್ಯರಿಗೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲ ಹಿರಿಯರಿಗೂ, ಅಧಿಕಾರಿಗಳಿಗೂ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯರೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ವೀರಶೈವ ಮಹಾಸಭಾ ನಮ್ಮೆಲ್ಲರಿಗೂ ಶುಭಾಶಯ ಕೊಡ್ತಾ ನನ್ನ ಆರ್ಥಿಕ ಭಾಷೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಹಾಸಭಾ
ಮಾನ್ವಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಚಂದ್ರ ಸರ್ ಅವರು ಈ ಸಮಾಜ ವತಿಯಿಂದ ನಡೆದುವಂತಿರತಕ್ಕಂಥ ದಾರಿ, ಅದರಲ್ಲೂ ವಿಶೇಷವಾಗಿ ಅವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನಿಮ್ಮನ್ನ ಪ್ರೋತ್ಸಾಹಿಸೋಸ್ಕರ ಉದ್ಘಾಟಿಸತಕ್ಕಂಥ ಶ್ರೀ ವಿಜಯೇಂದ್ರ ಸಂಗಾವಿ IPS ಬಂದಿಖಾನೆ DIC ಬೆಂಗಳೂರು ಸಾಹೇಬರು, ಪೂಜ್ಯರಿಗೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಹಿರಿಯರಿಗೂ, ಅಧಿಕಾರಿಗಳಿಗೂ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯರೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ವೀರಶೈವ ಮಹಾಸಭಾದ ತಮ್ಮೆಲ್ಲರಿಗೂ ಶುಭಾಶಯ ಕೊಡ್ತಾ ನನ್ನ ಪ್ರಾಥಮಿಕ ಭಾಷೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಹಾಸಭಾ ಮಾನ್ವಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಚಂದ್ರ ಸರ್ ಅವರು ಈ ಸಮಾಜ ವತಿಯಿಂದ ನಡೆದುವಂತಿರತಕ್ಕಂಥ ದಾರಿ, ಅದರಲ್ಲೂ ವಿಶೇಷವಾಗಿ ಅವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನಿಮ್ಮನ್ನ ಪ್ರೋತ್ಸಾಹಿಸೋಸ್ಕರ ಉದ್ಘಾಟಿಸತಕ್ಕಂಥ ಶ್ರೀ ವಿಜಯೇಂದ್ರ ಸಂಗಾವಿ IPS